ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಪ್ಪಗೊಂಡನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಸಂಭವಿಸಿದ ಗ್ಯಾಸ್ ಸ್ಫೋಟದಿಂದ ಭಾರೀ ಅನಾಹುತ ಸಂಭವಿಸಿದೆ. ಚಿತ್ರಲಿಂಗಪ್ಪ ಎಂಬುವರ ಗುಡಿಸಲು ಮನೆಯಲ್ಲಿ ರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಗ್ಯಾಸ್ ಸ್ಫೋಟ ಸಂಭವಿಸಿ ಮನೆಯಲ್ಲಿಟ್ಟಿದ್ದ ಸುಮಾರು 3 ಲಕ್ಷ ರೂಪಾಯಿ ನಗದು, ಚಿನ್ನಾಭರಣ ಹಾಗೂ ದವಸ ಧಾನ್ಯಗಳು ಬೆಂಕಿಗೆ ಆಹುತಿಯಾಗಿವೆ. ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣವಾಗಿ ಸುಟ್ಟು ಹಾನಿಗೊಳಗಾಗಿದೆ. ಘಟನೆ ಸಂಭವಿಸಿದ ವೇಳೆ ಮನೆಯವರು ಹೊರಗಡೆ ಇದ್ದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂಬುದು ಸಮಾಧಾನಕರ ಸಂಗತಿಯಾಗಿದೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ರೆಹನ್ ಪಾಷಾ ಹಾಗೂ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಾನಿಯ ಅಂದಾಜು ಹಾಗೂ ಪರಿಹಾರ ಕ್ರಮಗಳ ಬಗ್ಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಅಲ್ಲಿ ಮನೆ ಕಟ್ಸ ಸರ್, ಅದು ಟಾಪ್ ನಾಳೆ ಇದಕ್ಕೆ ಹೋಗ್ಬೇಕಂತ ಇದ್ವಿ ಸರ್, ಆಂಗ್ಲರ್ ಬಂಡೆ ಟಾಪ್ ಮುಟ್ಟಕ್ಕೆ ಮೆಟ್ರಲ್ ತರಕ್ಕೆ ಹೋಗ್ಬೇಕಂತ ಇದ್ವಲ್ಲ, ಹಂಗಾಗ್ಬಿಟ್ಟು ಎಲ್ಲ ತಂದು ಸರಿ ಬಾ. ಅದು ಬೀರ್ ಅದ ನೋಡಿ ಸರ್, ತುಷ್ಟ ಬೇಗ ತಾಂದಿಲ್ಲ ಸರ್. ಅದನ್ನ ಸಿಲಿಂಡರ್ ಇರ್ತದಲ್ಲ, ಅವರು ಬೇಗ ಹೊರಗೆ ತೆಗೆದಿದ್ರೆ ಏನಾಗ್ತಿರ್ಲಿಲ್ಲ ಸರ್, ಬಿಟ್ಟದೇ ಹೋಗಿರ್ತಾರೆ. ಮಿನಿಮಮ್ ಒಂದು ½ ಅವರ್ ಆಗ್ಬೋದು. ಅಷ್ಟು ಜಲ್ದಿ ಆಗಲ್ಲ. ಉರಿಯುವಂಥ ವಸ್ತುಗಳು ಇದ್ರೆ ಮಾತ್ರ ಬ್ಲಾಸ್ಟ್ ಆಗೋದು. ಸುಮ್ಮನೆ ಲೀಕ್ ಆಗಿ ಉರಿತಿದ್ರೆ ಇವರಿಗೆ ಭಯ ಬಿಡಿ ಸರ್. ಲೀಕ್ ಆಗೋವರು ಅದೆಷ್ಟು ಗ್ಯಾಸ್ ಇರ್ತದೆ, ಇವ್ರು ಏನ್ ಮಾಡಿದಾರೆ ಬಿಟ್ಟು ಅದೇ ಹೋಗಿದ್ದಾರೆ. ಮತ್ತೆ ಗುಡಿಸ್ಲು ಉರಿಯುವಂಥ ವಸ್ತಿದ್ವಾ ಅದೆಲ್ಲ ತಂದು ಮತ್ತೆ ಹೀಟ್ ಆಗಿ ಡೋರ್ ಓಪನ್ ಮಾಡಿದಾಗ ಏರು ಮಾಡ್ತಿದ್ದಂಗೆ ಒಂದೇ ತಡ ಏರ್ ಇದಾಯ್ತಲ್ಲ ಸರ್, ಗಾಳಿ ಇದಾಗ್ತಿದ್ದಂಗೆ ಒಂದೇ ತಡಿನ ಜೋರಾಗಿ ಇದಾಗ್ಬಿಡುತ್ತೆ ಸರ್. ಎಲ್ಲ ಒಳಗೆ ಮತ್ತೆ ಎಲ್ಲ ಅಂಟ್ಕೊಂಡಿತ್ತು ಆಲ್ರೆಡಿ. ನಾಳೆ ನಾಡ್ದು ಧೈರ್ಯವಾಗಿರೋ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈಗ ನೀವು ಉಳ್ಕೊಂಡಿದ್ರಲ್ಲ, ಅದೇ ದೊಡ್ಡ ವಿಷಯ.